ಮನ್ನರೇಗಾ ಯೋಜನೆಯಲ್ಲಿ ಪಾರದರ್ಶಕತೆ ಮತ್ತು ಭ್ರಷ್ಟಾಚಾರ ತಡೆಯಲು ವಿಬಿಜಿ ರಾಮಜಿ ಎಂದು ಹೆಸರು ಬದಲಾವಣೆ ಮಾಡಲಾಗಿದೆ. ಇದರಿಂದ ಕೂಲಿಕಾರರಿಗೆ ಸೂಕ್ತ ಸಮಯದಲ್ಲಿ ವೇತನ ಮತ್ತು ಪಾರದರ್ಶಕತೆ ಬರಲಿದೆ ಎಂದು ಬಿಜೆಪಿಯ ಮಾಜಿ ಎಂಎಲ್ಸಿ ಅಮರನಾಥ್ ಪಾಟೀಲ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮನ್ನರೇಗಾ ಹೆಸರು ಬದಲಾವಣೆ ಖಂಡಿಸಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸುತ್ತಿರುವುದು ಹಾಸ್ಯಾಸ್ಪದವಾಗಿದೆ. ಈ ಬಗ್ಗೆ ಕೇಂದ್ರ ಸರ್ಕಾರ ಸ್ಪಷ್ಟ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದ್ದು, ಹೆಸರು ಬದಲಾವಣೆಯಿಂದ ಕೂಲಿಕಾರರಿಗೆ ಅನ್ಯಾಯ ಆಗ್ತಿದೆ ಅಂತ ಕಾಂಗ್ರೆಸ್ ಅಪಪ್ರಚಾರ ಮಾಡುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಯೋಜನೆಯಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೆಯುತ್ತಿದೆ ಎಂದು ವರದಿ ಮಾಡಿತಲ್ಲದೆ 4.33 ಲಕ್ಷ ಹೆಚ್ಚು ನಕಲಿ ಜಾಬ್ ಕಾರ್ಡ್ಗಳನ್ನು ಗುರುತಿಸಲಾಯಿತು. ಮತ್ತು 23 ರಾಜ್ಯಗಳಿಗೆ ವೇತನ ವಿಳಂಬ ಹಾಗೂ ವೇತನ ನಿರಾಕರಣೆ ಆಗಿದ್ದು ಇವತ್ತು ನಾವು ಕಾಣ್ತಾ ಇದ್ದೀವಿ. ಹೀಗಾಗಿ ಇನ್ನೊಂದು ಇದರಲ್ಲಿ ಕೃಷಿ ವಲಯಕ್ಕೆ ವಿಶೇಷ ಪ್ರಾತಿನಿಧ್ಯ ನೀಡಿ ಜಲವರ್ಧನೆ ಅಂದರೆ ವಾಟರ್ ರಿಸೋರ್ಸ್ ಮ್ಯಾನೇಜ್ಮೆಂಟಿಗೆ ಹೆಚ್ಚಿನ ಒತ್ತು ಇವತ್ತು ಕೊಡಲಾಗ್ತಾ ಇದೆ ಈ ಒಂದು ಯೋಜನೆಯಲ್ಲಿ. ಅಲ್ಲದೆ ಕೃಷಿ ಕಟಾವು ಸಮಯ, ಅಗ್ರಿಕಲ್ಚರ್ ಪೀಕ್ ಸೀಸನ್, ಅದರಲ್ಲಿ ಮೊದಲು ಏನೂ ಪ್ಲ್ಯಾನ್ ಇರಲಿಲ್ಲ. ಇವತ್ತೇನು ನಮ್ಮ ಆಯಾ ಭಾಗಗಳಿಗೆ ಅನುಗುಣವಾಗಿ ನಮ್ಮ ಕೃಷಿ ಚಟುವಟಿಕೆಗಳಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಇವತ್ತು ಶ್ರಮಿಕರು ಆಯಾ ಸ್ಥಳಗಳಲ್ಲಿ ಇರಬೇಕು, ಲಭ್ಯ ಇರಬೇಕು ಅನ್ನೋಂಥ ನಿಟ್ಟಿನಲ್ಲಿ ಮೊದಲ ಬಾರಿಗೆ ವಾರ್ಷಿಕ 60 ದಿನಗಳ ಬಿಡುವು ನೀಡುವಂಥ ವ್ಯವಸ್ಥೆ ಇವತ್ತಿನ ದಿವಸ ಕಲ್ಪಿಸಲಾಗಿದೆ. ಅಂದರೆ ಸ್ಥಳೀಯ ಕೃಷಿ ಚಟುವಟಿಕೆಗಳು ಸುಗಮವಾಗಿ ನಡಿಬೇಕನ್ನೋಂಥ ನಿಟ್ಟಿನಲ್ಲಿ ಈ ಒಂದು ಪ್ರಸ್ತಾವನೆಯನ್ನು, ಇದರಲ್ಲಿ ಇನ್ನೊಂದು ಈ ಪ್ರಸ್ತಾವನೆಯನ್ನು UPA ಸರ್ಕಾರದ ಅವಧಿಯಲ್ಲಿ ಕೇಂದ್ರ ಸಚಿವರಾದಂಥ ಶರದ್ ಪವಾರ್ ಅವರೇ ಈ ಪ್ರಸ್ತಾವನೆ ಮಾಡಿದ್ದು. ಇವತ್ತದು ಇಂಪ್ಲಿಮೆಂಟ್ ತಂದಿದ್ದು ನಾವು. ಮತ್ತು ಇದು ಭ್ರಷ್ಟಾಚಾರ, ಹಣ ಸೋರಿಕೆ ಮುಂದುವರಿಯಲಿದೆ ಅಂತನ್ನುವಂಥದ್ದು ಅಪಾದನೆ ಇದೆ. ಆದರೆ ಇವತ್ತು AI ತಂತ್ರಜ್ಞಾನ, GPS ಟ್ರ್ಯಾಕಿಂಗ್, ನೈಜ ಸಮಯ ಡ್ಯಾಶ್ಬೋರ್ಡ್ಗಳ ಮೂಲಕ ಇವತ್ತು ಈ ಪಾರದರ್ಶಕ ಇದರಿಂದ ಯಾರೂ ಹೊರತುಪಟ್ಟಿಲ್ಲ. DBT ಇಂಥದ್ದೆಲ್ಲ ತಂತ್ರಜ್ಞಾನದ ಬಳಕೆಯಿಂದ ಯಾವುದೇ ಒಂದು ಭ್ರಷ್ಟಾಚಾರ, ಹಣ ಸೋರಿಕೆ ಆಗುವ ಸಾಧ್ಯತೆಗಳು ಇವತ್ತು ಎಲ್ಲಿ ಕಾಣ್ತಾ ಇಲ್ಲ. ಹೀಗಾಗಿ ಇವತ್ತು ಈ ಕಾಯ್ದೆ ಇವತ್ತು ಸಿದ್ದರಾಮಯ್ಯನವ್ರು ಇನ್ನೊಂದು ಅಂತಾರೆ, ಕೇಂದ್ರದ ಸರ್ಕಾರವು 30 ಯೋಜನೆಗಳ ಹೆಸರುಗಳನ್ನು ಬದಲಿಸಿದೆ, ನೀವು ಹೇಳಿದ್ರಲ್ಲ ಸರ್ ಎಂದು ಹೇಳಿಕೆ ನೀಡಿದ್ದಾರೆ. ಅಲ್ಲದೆ ಗಾಂಧಿ ಹೆಸರಿನ ಬಗ್ಗೆ ಪ್ರಶ್ನಿಸುವ ಕಾಂಗ್ರೆಸ್ ಒಂದು ಮಾಹಿತಿ ಇವತ್ತು ನಾವು ನೀಡಲಿಕ್ಕೆ ಬಯಸ್ತೀವಿ ಎಲ್ಲರೂ. ಜವಾಹರ್ ರೋಜ್ಗಾರ್ ಯೋಜನೆ ಅಂತ ಇತ್ತು, ಅದನ್ನು ಬದಲಾವಣೆ ಮಾಡಿದವ್ರು ಯಾರು? ಕಾಂಗ್ರೆಸ್ನವ್ರು. ಹೆಸರು ಬದಲಾವಣೆ, ಜವಾಹರ್ ರೋಜ್ಗಾರ್ ಯೋಜನೆ ಬದಲಾವಣೆ ಮಾಡಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಂತ ಮಾಡಿದವ್ರು ಯಾರು? ಕಾಂಗ್ರೆಸ್ನವರು. ಇವತ್ತು ಈ ಹೆಸರಿನ ಬಗ್ಗೆ ಬಂದಾಗ ಹೆಸರು ಬದಲಾವಣೆಗಳು, ರಾಜ್ಯ ಸರ್ಕಾರದ 25 ಯೋಜನೆಗಳು, ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ ಹೆಸರಿನಲ್ಲಿ 27 ಯೋಜನೆಗಳು, ರಾಜೀವ್ ಗಾಂಧಿ ಹೆಸರಿನಲ್ಲಿ 25 ಯೋಜನೆಗಳು. ಮತ್ತು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ರಾಜೀವ್ ಗಾಂಧಿ ಹೆಸರಿನಲ್ಲಿ 55, ಇಂದಿರಾ ಗಾಂಧಿ ಹೆಸರಿನಲ್ಲಿ 21, ನೆಹರು ಹೆಸರಿನಲ್ಲಿ 22 ಸಂಸ್ಥೆಗಳು ಇವತ್ತು ಕೂಡ ಇದ್ದಾವೆ. ಕ್ರೀಡಾ ಮತ್ತು ಟೂರ್ನಮೆಂಟ್ಗಳಲ್ಲಿ ರಾಜೀವ್ ಗಾಂಧಿ ಹೆಸರಿನಲ್ಲಿ 23, ಇಂದಿರಾ ಗಾಂಧಿ ಹೆಸರು. ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, STBT ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345.